ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಾತ್ವಿಕ್ ಇಲ್ಲೋಡಿ ರೆಡಿಯಾಗಿದ್ದಾನೆ, ನಾನು ಅಷ್ಟೇ ಇವತ್ತು ಸಾರಿ ಉಟ್ಕೊಂಡಿದ್ದೀನಿ, ರೆಡಿಯಾಗಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಓಕೆ, ಸಾತ್ವಿಕ್ ಹೊಸ ಚಪ್ಪಲಿ ತೊಗೊಂಡಿದ್ದಾನೆ, ಅದನ್ನೇ ತೋರಿಸ್ತಾ ಇದ್ದಾನೆ. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಸಿಂಪಲ್ಲಾಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಹಬ್ಬದ ಹಿಂದಿನ ದಿನ ರಾತ್ರಿ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಇಲ್ಲಿ ಮೆಹಂದಿನ ಹಾಕ್ಕೊಂಡೆ ನಾನು. ಇದು ಒಂದು ರೀತಿ ಹೊಸ ಡಿಸೈನ್, ಆ ಟೇಪ್ ಎಲ್ಲ ಹಾಕಿ ಅದಾದಮೇಲೆ ರಿಮೂವ್ ಮಾಡಿ ನೇಮ್ಸ್ ಎಲ್ಲ ಬರೀತಾರಲ್ವ, ಟ್ರೈ ಮಾಡೋಣ ಅಂತ ಮಾಡಿದೆ. ಓಕೆ ಹಾಗೆ ಬಂತು. ನನಗೆ ಮೆಹಂದಿ ಹಾಕ್ಕೊಳಕ್ಕೆ ನಂಗೆ ನಿಜ ಬರೋದಿಲ್ಲ. ನಾನು ಪಿಂಟ್ರೆಸ್ಟಲ್ಲಿ ಫೋಟೋಸ್ನೆಲ್ಲ ನೋಡಿ, ಗೂಗಲ್ ಸರ್ಚಲ್ಲೆಲ್ಲ ಫೋಟೋಸ್ ನೋಡಿ ಅದಾದಮೇಲೆ ನಾನು ಹಾಕ್ಕೊಂಡಿದ್ದು. ಹಾಗೆ ನನಗೆ ಬೇರೆಯವ್ರಿಗೆ ಮೆಹಂದಿ ಹಾಕ್ಬೇಕಂದ್ರೆ ತುಂಬ ಇಷ್ಟ. ಸೊ ಅದಕ್ಕೆ ನನ್ನ ಮಗನ ಕೈಯೆಲ್ಲ ತೊಗೊಂಡು ಕಾಲೆಲ್ಲ ತೊಗೊಂಡು ನಾನು ಅವನಿಗೂ ಮೆಹಂದಿ ಹಾಕ್ತೆ. ಅವನಿಗೂ ಅಷ್ಟೇ ಮೆಹಂದಿ ಎಲ್ಲ ಹಾಕ್ಕೋಬೇಕು ಅಂತಂದರೆ ತುಂಬಾ ಇಷ್ಟ. ಅವನ ಕೈಗೂ ಮೆಹಂದಿ ಹಾಕ್ತೆ, ಹಾಗೆ ಕಾಲಿಗೂ ಮೆಹಂದಿ ಹಾಕ್ತೆ. ಅವ್ನಿಗೆ ತುಂಬಾ ಖುಷಿ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗೋಣ. ಬೇವು ಅನ್ನೋ ಕಹಿ ಮತ್ತು ಬೆಲ್ಲ ಅನ್ನೋ ಸಿಹಿ ಜೊತೆ ನಮ್ಮ ಜೀವನನ ಕಷ್ಟ ಸುಖದೊಂದಿಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ. ಎಲ್ಲರ ಬಾಳಲ್ಲೂ ಸುಖ ಸಂತೋಷ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ಈಗ ನಾನು 5 o'clockಗೆ ಎದ್ದೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ನೈಟ್ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಬೆಳಗ್ಗೆನೇ ಎದ್ದು ಮಾಡ್ಕೊಳ್ಳೋಣ ಅಂತ ಹೇಳಿ. ನನಗೆ ಇವತ್ತು ರಜಾ ಇಲ್ಲ, ಆಫೀಸ್ ಇದೆ. ಆಫೀಸ್ ಕಡೆ ಕೆಲಸನೂ ಮಾಡ್ಕೊಂಡು, ಅಂದರೆ ವರ್ಕ್ ಫ್ರಮ್ ಹೋಮ್ ಇದೆ, ಕೆಲಸನೂ ಮಾಡಿಕೊಂಡು ಹಬ್ಬನೂ ಹೇಗೆ ಮಾಡ್ತೀನಿ ಅಂತ ನೋಡಿಬಿಡೋಣವಾ. ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈಗ ಸ್ವಲ್ಪ ಮಾಪ್ ಹಾಕೋಣ, ಮನೆಗೆ ಮಾಪ್ ಹಾಕಿ ರಂಗೋಲಿ ಎಲ್ಲ ಹಾಕಬೇಕು. ಸೊ ಇವತ್ತೇನು ರಂಗೋಲಿ ಹಾಕೋಣ ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಅನ್ನೋದನ್ನು ಒಂದು ಸ್ವಲ್ಪ ಪಿಂಟ್ರೆಸ್ಟಲ್ಲಿ ಪಿಕ್ಸ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯುಗಾದಿ ಹಬ್ಬಕ್ಕೆ ರಂಗೋಲೀಸ್ ಎಲ್ಲ ಯಾವ ರೀತಿ ಹಾಕ್ಬೋದು ಅಂತ ಕೆಲವೊಂದು ಡಿಸೈನ್ಸ್ನೆಲ್ಲ ಪಿಕ್ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿ, ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ರಂಗೋಲಿ ಹಾಕಿ. ಈಗ ಬನ್ನಿ ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಳ್ಳೋಣ. ನಾನು ಹಬ್ಬಗಳ ದಿನ ಯೂಶ್ವಲಿ ಆ ಹಬ್ಬದ ರಿಲೇಟೆಡಾಗಿ ರಂಗೋಲಿಗಳನ್ನ ಹಾಕಬೇಕು ಅಂತ ಹೇಳಿ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ಈ ಯುಗಾದಿ ಹಬ್ಬ ಅನ್ನೋದು ಮಾವಿನ ಹಣ್ಣು, ಚಿಗುರು, ತೆನೆ, ಹೂವು ಮತ್ತು ಪಕ್ಷಿಗಳು, ಈ ನೇಚರ್ನ ಎನ್ವೈರ್ನಮೆಂಟ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ನಾನು ಈ ರಂಗೋಲಿನ ಚೂಸ್ ಮಾಡಿಕೊಂಡೆ. ಸಿಂಪಲ್ಲಾಗಿ ಸೂಪರಾಗಿ ಬಂದಿತ್ತು ಫಿನಿಶಿಂಗು. ಬುಜ್ಜಿ ಚಿನ್ನಮ್ಮ, ಗುಡ್ ಮಾರ್ನಿಂಗ್ ಬಂಗಾರಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸ್ನಾನ ಮಾಡಲ್ಲ ಬಂಗಾರ? ಪೂಜೆ ಮಾಡಲ್ವಾ? ಶಾಮಿಗೆ ಹೋಗಲ್ವಾ? ಗೆಟಪ್ ನೋಡು ಚಿನ್ನಿ, ಪ್ಯಾರೆಟ್ಸ್ ಎಲ್ಲಿದೆ? ಇಲ್ಲಿ ಬಂದು ನಿಜ. ಅಲ್ಲಲ್ಲ ಬಂಗಾರ, ಹೆಂಗಿದೆ ಬಂಗಾರಿ ಪ್ಯಾರೆಟ್ಸ್? ಅಳಿಸ್ತೀಯ ಪ್ಯಾರೆಟ್ನಾ? ಹಾಂ, ಪ್ಯಾರೆಟ್ ಎಷ್ಟು ಚೆನ್ನಾಗಿದೆ. ಓ, ನಿಂಗೆ ಇಷ್ಟ ಆಯ್ತಾ? ಮೇಲೆ ಪ್ಯಾರೆಟ್ ಬಂದಿಲ್ಲ, ಈ ಪ್ಯಾರೆಟೇ ನಾನು ಹೇಳಿದ್ದು. 2 ಪ್ಯಾರೆಟ್ಸ್ ಇದೆ ನೋಡು. ಚೆನ್ನಾಗಿದೆಯಾ ಮಗ ನಮ್ಮ ಮಮ್ಮಿ ಹಾಕಿರೋದು ಪ್ಯಾರೆಟು? ಎಷ್ಟು ಚೆನ್ನಾಗಿದೆ? ಹಾಂ, ತೋರಿಸು ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಬಂಗಾರ. ಅಣಿಗರ ಅಂಗಡಿಯಿಂದ ತಂದಿರೋ ಅಂತಹ ಕೈ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿದ್ದೀನಿ, ಆರಕ್ಕಿಟ್ಟಿದ್ದೀನಿ ಈಗ. ಸೊ ನೀವು ನೋಡ್ಬೋದು ಅಲ್ಲಿ ಎಷ್ಟು ಪ್ಯೂರ್ ಆಗಿದೆ ಅಂತ. ಬಿಸಿ ಚಿನ್ನಮ್ಮ, ಸ್ನಾನ ಮಾಡೋಣ. ತಲೆಗೆ ಮೈಗೆ ಎಲ್ಲ ಎಣ್ಣೆ ಉಜ್ಕೊಂಡು ಅದಾದಮೇಲೆ ಸ್ನಾನ ಮಾಡೋದು. ನೀನೇ ಇಟ್ಕೋ. ಎಷ್ಟು ಐಟಮ್ಸ್ ಐತೆ ನಿಂದು ತೋರಿಸು.
ಏನೇನದು ಹೇಳು. ಹಾಂ ಹಾಂ ಹಾಂ. ಗ್ರೀನ್ ಕಲರ್ ಏನದು? ಗ್ರೀನ್ ಕಲರು. ನನ್ನ ಮಗನ ಹತ್ರ ಸೂಪರ್ ಬೈಕ್ ಐತೆ, ಇಲ್ಲ ಇದೇನಿದು, ಸೂಪರ್ ಕಾರ್ ಐತೆ, ಏರೋಪ್ಲೇನ್ ಐತೆ, ಮತ್ತು BMW ತಾನೇ ಅದು, BMW ಐತೆ. ಈ ಟೈರ್ಸ್ ಎಲ್ಲ ಈ ಥರ ಮೇಲೆ ಬಂದಿದ್ರೆ ಏನಂತ ಕರೀತಾರೆ ಆ ಕಾರ್ನ? ಸ್ಪೋರ್ಟ್ಸ್ ಕಾರ್, ಹಿಲ್ಸ್ ಮೇಲೆ ಹೋಗುತ್ತಲ್ಲ ಅದೈತೆ. ಮತ್ತು ಡೈಲಿ ಯೂಸ್ಗೆ 2 ಮಿನಿ ಕಾರು ಅಲ್ಲ ಮಗನೇ? ಏನು ಮಾಡ್ತಾಯಿದ್ದೆ ಚಿನ್ನಿ? ಬುಜ್ಜಿ ಓಯ್ ಇಲ್ಲೋಡ, ನೀನೇನು ಮಾಡ್ತಾಯಿದ್ದೆ ಅಪ್ಪು? ಅವ್ರ ಅಪ್ಪನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ, ಮಾಡಿಸ್ತಾವನೆ. ಜಿಜ್ಜಿ ಮಾಡಿಸು ಪಪ್ಪ, ನಂಗೆ ಜಿಜ್ಜಿ ಮಾಡಿಸ್ತೀಯ? ಬೆಳಿಗ್ಗೆನೇ ಹಬ್ಬನ ಪೂಜೆನ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಸಾತ್ವಿಕ್ ಅವ್ರ ಮಾವ ಬರೋದು ಲೇಟ್ ಆಯಿತು. ಮಗನಿಗೆ ವರ್ಷ ಅವ್ರ ಮಾವನ ಕೈಯಿಂದನೇ ಅವನಿಗೆ ತಲೆಗೆ ಎಣ್ಣೆ ಇಡಿಸೋದು. ಸೊ ಅದು ಆ ಕಾಲದಿಂದ ಅಂದ್ಕೊಂಡು ಬಂದಿದ್ದಾರಲ್ವ, ಸೊ ಅದನ್ನೇ ಫಾಲೋ ಮಾಡ್ತಿದ್ದೀವಿ. ಸೋದರ ಮಾವಂದಿರು ಯುಗಾದಿ ಹಬ್ಬದ ದಿವಸ ಎಣ್ಣೆ ಹಚ್ಚಿದ್ರೆ ಮಕ್ಳಿಗೆ ಒಳ್ಳೆಯದು ಅಂತಾರೆ. ಸೊ ಅದಕ್ಕೋಸ್ಕರ ಅವ್ನು ಬರೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಅವನಿಗೆ ಇಲ್ಲಿ ಎಣ್ಣೆನ ಹಚ್ತಾ ಇದ್ದೀವಿ. ತುಂಬ ಫನ್ನಾಗಿತ್ತು. ಅಲ್ಲ ನಿಜ ಮಗನ ಅವನಿಗೆ ಗ್ಲಾಸ್ ಹಾಕ್ಕೋಬೇಕು, ಬಿದ್ದೋಗುತ್ತೆ. ಏನದು? ಆ ಕೈ ಈ ಕಡೆ ಕೈ, ಈ ಕಡೆ ಕೈ ತೋರಿಸಿ. ಈ ಕಡೆ ಕೈ ಸ್ವಲ್ಪ ಹಾಕು. ಎಲ್ಲ ಎಣ್ಣೆ ಮಾಡ್ಬಿಟ್ಟಾನೆ. ಇನ್ನ ಮುಂದೆ ಬಾ, ಇನ್ನು ಸ್ವಲ್ಪ ಮುಂದೆ. ಎಲ್ಲಿ ತೋರ್ಸ? ಹಿಂದೆ ತಿರ್ಗಮ್ಮ, ಹಿಂದೆ ತಿರ್ಗು ಬಂಗಾರಿ, ಹಿಂಗೆ ಈ ಕಡೆ ತಿರ್ಗು, ಈ ಕಡೆ. ಓ ಸೂಪರ್, ಈ ತಿರ್ಗಿ ಹಿಂದೆ, ಈ ಕಡೆ, ಆ ಕಡೆ ನೋಡು, ಆ ಕಡೆ ನೋಡು. ನಿಂಗೆ ಕಾಯ್ತೇವ ಇದು ಸ್ನಾನ ಮಾಡೋವಾಗ. ಸ್ನಾನ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? ಆ ಕಡೆ ತಿರ್ಕೋ ಮಾಮ. ಮುಗಿತಾ ಸ್ನಾನ? ಫಸ್ಟ್ ಸಾತ್ವಿಕ್ದೇನೆ ಸ್ನಾನ ಮುಗ್ದಿರೋದು. ಸೊ ಎಲ್ಲ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡೋಷ್ಟರೊಳಗೆ ಸುಸ್ತಾಗೋಯ್ತು. ಸೊ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ಹಚ್ಚಿಟ್ಟಿದ್ದೀನಿ. ಬಟಾಣಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿಯಾಗಿದೆ. ಹಾಗೆ ಹೆಸರುಬೇಳೆ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಹಾಕಿದ್ದೀನಿ. ಹಾಗೆ ಇಲ್ಲೆಲ್ಲ ದೇವ್ರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಬೇಕು. ಸೊ ರೆಡಿ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ 2 ಗಂಟೆ ಆಗಿದೆ. ಹೀಗೆ ಒಬ್ಬಟ್ಟು ಸುಡ್ತಿದ್ದೀನಿ. ಬನ್ನಿ ಎಲ್ಲರೂ ಒಬ್ಬಟ್ಟು ತಿನ್ನೋಣ. ಇದು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಬರೀ ಎಣ್ಣೆನಲ್ಲೇ ತೀಡ್ತಾರಲ್ವ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಹಸಿಟ್ಟನ್ನ ಕಲಿಸ್ಕೊಂಡು ಅದಾದಮೇಲೆ ಈ ರೀತಿ ತೀಡ್ಕೋತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಆಯಿಲ್ ಹೆವಿಯಾಗಿರುತ್ತಲ್ಲ ಒಬ್ಬಟ್ಟು ಮಾಡಿದಾಗ. ಸೊ ಲೈಟಾಗಿ ಆಯಿಲ್ನ ನಾವು ಅಪ್ಲೈ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಆಲ್ರೆಡಿ ಯಾವ ರೀತಿ ತೀಡೋದು ಅನ್ನೋದನ್ನು ಸರಿ ಯುಗಾದಿ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಕ್ರಿಸ್ಪಿಯಾಗಿರುತ್ತೆ. ಮತ್ತು ಅಲ್ಲಲ್ಲಿ ಪೂರ್ಣ ಬಿಟ್ಟೋಗಿರುತ್ತಲ್ಲ, ಆ ಥರ ಎಲ್ಲ ಬಿಟ್ಟೋಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಎಲ್ಲರೂ ನಮ್ಮ ಮನೆ ಯುಗಾದಿ ಹಬ್ಬಕ್ಕೆ ಬನ್ನಿ. ಒಬ್ಬಟ್ಟು ಯಾವ ರೀತಿ ನಿಮಗೆ ಕಾಣಿಸ್ತಿದೆ, ಯಾವ ರೀತಿ ಬಂದಿದೆ ನೋಡ್ಬಿಟ್ಟು ಹೇಳಿ ನನಗೆ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಕಮೆಂಟ್ ಮಾಡಿ. ಸೊ ಟೇಸ್ಟ್ ಜಸ್ಟ್ ಪೂರ್ಣ ಮಾತ್ರ ಟೇಸ್ಟ್ ಮಾಡಿದೆ. ಕರೆಕ್ಟಾಗಿದೆ ಎಲ್ಲ, ನೋಡಬೇಕು.
ಔಟ್ಫಿಟ್ ಎಲ್ಲ ಚೆನ್ನಾಗಿ ತೋರಿಸು. ಇದು ನನ್ನ ಹಸ್ಬೆಂಡ್ ಔಟ್ಫಿಟ್, ಇದು ನನ್ನ ಔಟ್ಫಿಟ್. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ, ಸಂಜೆ ಆಗಿದೆ. ಆಫೀಸ್ ಕೆಲಸ ಇತ್ತು, ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆಗಲ್ಲ ಗಾಡಿ ನಿಲ್ಸಕ್ಕಾಗಲ್ಲ. ಚಿನ್ನಿ ಪಾರ್ಕಿಗೆ ಹೋಗ್ತಾ ಇದೆಯಾ? ಚೆನ್ನಾಗೈತಾ? ಸಾಕ್ಬಿಡು, ಸೌಂಡ್ ಜಾಸ್ತಿ. ಜಾರ ಬಂಡಿ ಆಡ್ಬಾ. ಇದು ಇಲ್ಲಿಗೆ ಬಾ. ನಾನು ಅಯ್ಯಪ್ಪ, ನಾ ಸುಸ್ತಾಗ್ತಾ ಇದ್ದ. ನೀನೇ ಜಾರು ಮಗನೆ. ಜಾರಿ ಏನಾಗಲ್ಲ, ಬಾ. ನಾನು ಇಲ್ಲಿ ಇಟ್ಕೊಳ್ತೀನಿ, ಬಾ ಬಾ. ಅದು ಸೌಂಡ್ ಮಾಡ ಜಾಸ್ತಿ ಬೇಡ. ಅದು ಬೇಡ ಮಗನೆ. ಉಯ್ಯಾಲೆ ಆಡು ಚಿನ್ನಿ, ಚಿನ್ನಿ ಉಯ್ಯಾಲೆ ಸ್ವಿಂಗು. ಹೋಗು ಹೋಗು, ಬೇಗ ಸ್ವಿಂಗ್ ಆಡೋಣ. ಅದಾಗಲ್ಲ, ಹೋಗು ಸ್ವಿಂಗ್ ಆಡು ಬೇಗ. ರೆಡ್ ಬೇಕಾ ಗ್ರೀನ್ ಬೇಕಾ? ರೆಡ್ಡಾ ಗ್ರೀನಾ? ಹೋಗು, ಗ್ರೀನ್ಗೆ ಹೋಗು. ಯಾವುದೋ ಒಂದು ಕುತ್ಕೋ. ಸಾಕು, ಅಷ್ಟಷ್ಟು ಆಡ್ಸೋದು. ಅಲ್ಲೋಡ, ಅವರೆಲ್ಲ ಎಷ್ಟೊತ್ತು ತನಕ ಆಡ್ತಾವ್ರೆ. ವಾಕ್ ಮಾಡಕ್ಕೆ ಹೋಗೋಣ, ವಾಕ್ ಮಾಡಕ್ಕೆ ಹೋಗೋಣ. ಆಡ್ತೀಯ ಉಯ್ಯಾಲೆ? ಉಯ್ಯಾಲೆ ಆಡ್ತೀಯಾ? ಸಾತ್ವಿಕ್ನ ಆಟ ಆಡಿಸ್ಕೊಂಡು ಪಾರ್ಕಿಂದ ಬರೋಷ್ಟರೊಳಗಡೆ ಕತ್ಲೇನೇ ಆಗೋಯ್ತು. ಮನೆಯಲ್ಲಿ ಫುಲ್ ಕಿಟಕಿಗಳೆಲ್ಲ ಓಪನ್ ಮಾಡಿಟ್ಟಿದ್ದೆ, ದೀಪ ಹಚ್ಚಿದ್ದೆ ಅಂತ. ಸೊ ಫುಲ್ಲೆಲ್ಲ ಸೊಳ್ಳೆ ಸೇರ್ಕೊಂಡಿರುತ್ತೆ. ಬಾ ಮಗನೆ ಹೋಗೋಣ ಅಂತಂದ್ಬಿಟ್ಟು ಅವ್ನಿಗೆ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಪಾರ್ಕಿಗೆ ಹೋಗ್ಬಿಟ್ರೆ ಅವ್ನು ಕರ್ಕೊಂಬರೋದು ತುಂಬ ಕಷ್ಟ. ನಿಮ್ಮ ಮನೆಗಳಲ್ಲಿ ನೀವೆಲ್ಲ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ? ನಮ್ಮ ಮನೆಯಲ್ಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನನಗೆ ವರ್ಕ್ ಫ್ರಮ್ ಹೋಮ್ ಇದೆ, ಈಗಲೂ ಕೆಲಸ ಮಾಡ್ತಾಯಿದ್ದೀನಿ, ಬಟ್ ನಾನು ನಿಮ್ಗೆ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ನಾನು ಮೆಹಂದಿ ಹಾಕ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಅಂಟಿದೆ ಅಂತ ಹೇಳಿ. ತುಂಬ ದಿವಸ ಆದಮೇಲೆ ಇಷ್ಟು ಬ್ರೈಟಾಗಿ ಅಂಟಿದೆ. ಸೊ ಈಗ ಬಿಸಿಲುಗಾಲ ಬೇರೆ ಅಲ್ವಾ, ಫುಲ್ ಬಾಡಿ ಹೀಟ್ ಆಗಿದೆ. ಸೊ ಈ ಥರ ಮೆಹಂದಿ ಆವಾಗವಾಗ ಹಾಕ್ಕೋತಾ ಇರಿ, ಆ ಹೀಟೆಲ್ಲ ಎಳೆದಾಕುತ್ತೆ ಅಂತ ಹೇಳ್ತಾರೆ. ಹಾಗೆ ತಲೆಗೂ ಸ್ವಲ್ಪ ಮೆಹಂದಿ ಹಾಕ್ಕೊಳ್ಳಿ. ನನಗೆ ತಲೆ ಕೈ ಎಣ್ಣೆ ಹಾಕಿದ್ದು ಯಾಕೋ ಸೆಟ್ಟೇ ಆಗಲಿಲ್ಲ ಇವತ್ತು. ಅಂದರೆ ಎಣ್ಣೆ ಉಜ್ಕೋತೀವಲ್ಲ, ಅದು ಸೆಟ್ಟೇ ಆಗಲೇ ಇಲ್ಲ. ಕೂದಲು ಫುಲ್ ಹಾಗಾಗೆ ಬುಡದ ಸಮೇತ ಬರ್ತಾಯಿದೆ. ಈಗ ಸಾತ್ವಿಕು ನೋಡಿ ಕೂರಿಸಿದ್ದೀನಿ, ಗ್ರೇಪ್ಸ್ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಹಾಗೆ ಇಲ್ಲಿ ಆಟ ಸಾಮಾನೆಲ್ಲ ಏನೇನಿದೆಯೋ ಎಲ್ಲ ಇಟ್ಕೊಂಡಿದ್ದಾನೆ. ನಾನು ಕೆಲವೊಂದು ಶಾರ್ಟ್ ವಿಡಿಯೋಸ್ನೆಲ್ಲ ತಗೊಂಡೆ, ಲೈಕ್ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಸ್ಗಾಗಿರ್ಬೋದು ತೊಗೊಂಡೆ. ಪಾರ್ಕಿಗೆ ಹೋಗಿದ್ವಿ, ಚೆನ್ನಾಗಿ ಆಟಾಡ್ಕೊಂಡು ಬಂದ್ವಿ. ಸಿಂಪಲಾಗೆ ಯುಗಾದಿನ ಸೆಲೆಬ್ರೇಟ್ ಮಾಡಿದ್ದೀನಿ ಈ ಸರಿ. ಸೊ ಎಷ್ಟು ಮಟ್ಟಿಗೆ ವೀಡಿಯೋ ತೆಗೆದಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೂ ಗೊತ್ತಾಗುತ್ತೆ ಎಷ್ಟು ಮಾತ್ರ ವೀಡಿಯೋ ತೆಗೆದಿದ್ದೀನಿ ಅಂತ. ಬಟ್ ಇನ್ ಡೀಟೇಲಾಗಿ ನಾನೇನು ತೆಗಿಯೋಕ್ಕೆ ಹೋಗಲಿಲ್ಲ. ಇನ್ ಡೀಟೇಲಾಗಿ ನಾನು ಹೋದ ವರ್ಷವೇ ಪೋಸ್ಟ್ ಮಾಡಿದ್ದೀನಿ ವೀಡಿಯೋ. ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹೋದ ವರ್ಷ ನಾವು ಯುಗಾದಿನ ಯಾವುದೇ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಹಾಕಿದ್ದೀನಿ. ಸೇಮ್ ಅದೇ ರೀತಿಯೇ ಸೆಲೆಬ್ರೇಟ್ ಮಾಡಿದೆ. ಆದರೆ ಹೋದ ಸರಿ ಈ ವರ್ಷಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದ್ದೆ. ಅವಾಗ ಸ್ವಲ್ಪ ಟೈಮ್ ಇತ್ತು, ಇವಾಗ ಟೈಮ್ ಇಲ್ಲ ಬೇರೆ. ನೋಡಿ ಟಿ ವಿ ಬೇರೆ ಹೊಡ್ತಾ ಇದೆ. ಸೊ ಈಗ ಸಾತ್ವಿಕಿಗೆ ಟಿ ವಿ ಹಾಕ್ಕೊಟ್ಟಿದ್ದೀನಿ.
ನಾನು ಆಮೇಲೆ ಬರ್ತೀನಿ ರೀ. ಯಾಕೆ ಚಿನ್ನಿ? ಹಾಂ, ಮಮ್ಮಿ ಅಳಿಸ್ಬೇಡ ಅಂದರೂ ಅಳಿಸ್ತಾ ಇದೆಯಲ್ಲ ಚಿನ್ನಮ್ಮ. ಪ್ಯಾರೆಟ್ಸಿಗೆ ನೋವಾಗಲ್ವಾ? ಅಲ್ಲೋಡು ಅಳ್ತಾ ಇದೆ ಪ್ಯಾರೆಟು. ಚಿನ್ನಿ, ಇವನಿಗೆಲ್ಲ ಕಿತ್ತಾಕೋದು. ಇಲ್ಲೋಡಿ ಹೊಸ ಬ್ಯಾಟ್ ತೊಗೊಂಬಂದ್ವಿ, ಅದನ್ನು ಕಿತ್ತಾಕೋದು. ನಾನು ರಂಗೋಲಿ ಹಾಕಿದ್ರೆ ಇವನಿಗೆ ಇಷ್ಟ ಆಗಲ್ಲ, ಯಾವಾಗಲೂ ಅಳಿಸಿ ಹಾಕೋದು. ಇವಾಗ ಅದೆಷ್ಟು ಚೆನ್ನಾಗಿತ್ತು ಪ್ಯಾರೆಟ್. ಅಲ್ಲೋಡಿ, ಈ ರಂಗೋಲಿನೆಲ್ಲ ಗುಡ್ಸೋ ತನಕ ಇನ್ನು ಇವ್ನಿಗೆ ನೆಮ್ಮದಿ ಆಗೋದಿಲ್ಲ. ಪ್ಯಾರೆಟ್ ಅಳ್ತಾ ಇದೆ ಅಲ್ಲೋಡು. ನನಗೇನಂತ ಗೊತ್ತಿಲ್ಲ, ರಂಗೋಲಿ ಹಾಕಿದ್ರೆ ಇಷ್ಟ ಆಗಲ್ಲ. ಮೊನ್ನೆ ರಂಗೋಲಿ ಹಾಕಿದ್ರೆ ಕೇಳ್ತಾ ಇದ್ದಾನೆ, ಮಮ್ಮಿ ಇವತ್ತು ನಿನ್ನ ಬರ್ಡೇನಾ, ಏತಕ್ಕೆ ರಂಗೋಲಿ ಹಾಕಿದ್ಯಾ, ಬರ್ಡೇನಾ ಇವತ್ತು, ಬರ್ಡೇ ಆದರೆ ಮಾತ್ರ ರಂಗೋಲಿ ಹಾಕು ಅಂತ ಕೇಳ್ತಾ ಇದ್ದಾನೆ. ಇವತ್ತು ನೋಡಿದ್ರೆ ಹಿಂಗೆಲ್ಲ ಅಳಿಸ್ತಿದ್ದಾರೆ ಹಬ್ಬದ ದಿವಸ ರಂಗೋಲಿ ಮನೆಯಲ್ಲಿ. ಮಕ್ಕಳು ಅಷ್ಟೇ ಅಲ್ವಾ. ಆ ಕಾಲದ ಗಾದೆನಲ್ಲಿದೆ, ಒಂದು ಅಮ್ಮಗೆ ಮಗು ಆಗಿರಲಿಲ್ವಂತೆ, ದೇವ್ರ ಹತ್ರ ಬಂದು ಹತ್ಕೊಂಡು ಕೇಳ್ತಿದ್ಲಂತೆ, ನಾನು ಮನೆ ಮುಂದೆ ಹಾಕೋ ರಂಗೋಲಿನ ಅಳ್ಸೋಕ್ಕೆ ನನಗೊಂದು ಮಗು ಕೊಟ್ಟಿಲ್ಲ ನೀನು ಅಂತ ಕೇಳ್ತಿದ್ಲಂತೆ. ಇದು ತುಂಬ ಜನರು ಅಜ್ಜಿರಿರ್ತಾರಲ್ವ, ಅವ್ರು ಹೇಳಿರೋದು ನಾನು ಕೇಳಿದ್ದೀನಿ. ಸೊ ಹಾಗೆ ಇಲ್ಲೋಡಿ, ಈಗ ಮನೆಯಲ್ಲಿ ಇದ್ದಾನಲ್ಲ ಮಗು, ಅದನ್ನು ರಂಗೋಲಿ ಅಂತಾರ ಯಾವುದಾದ್ರೂ ಗಾಳಿ ಗೀಳಿ ಬಂದರೆ ನೋಡ್ಬಿಟ್ಟು ಓಡೋಗ್ಬಿಡುತ್ತೆ, ಏನಪ್ಪ ಇದು ಅಂತ, ನನಗಿಂತ ವಿಕಾರವಾಗಿದೆಯಲ್ಲ ಅಂತ. ಅಲ್ಲೋಡಿ ಅಷ್ಟೇ, ಇನ್ನು ಹೋಗಿ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು. ಸೊ ಎಷ್ಟೇ ಹಬ್ಬದಲ್ಲಿ ಯಾವುದೇ ರೀತಿ ಗ್ರ್ಯಾಂಡ್ ಡ್ರೆಸ್ ಹಾಕಿದ್ರು ಈ ಸಮ್ಮರ್ಗೆ ಈವ್ನಿಂಗ್ ಆದಮೇಲೆ ಈ ಡ್ರೆಸ್ ಹಾಕ್ಕೊಂಡ್ರೇ ಸ್ವಲ್ಪ ನೆಮ್ಮದಿ ಅನಿಸೋದು. ಸೊ ಇವತ್ತು ನಮ್ಮ ಮನೆಯಲ್ಲಿ ಒಬ್ಬಟ್ಟು ರಸ, ರೈಸು, ಒಬ್ಬಟ್ಟು, ಪಲಾವ್, ಹೆಸ್ರುಬೇಳೆ, ಹಬ್ಬದ ಊಟ ಎಲ್ಲ ಮಾಡಿದ್ವಿ. ಸೊ ಅದನ್ನು ತೋರ್ಸೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ, ಸರಿ ಎಂತಕ್ಕೆ ಅದನ್ನೆಲ್ಲ ತೋರಿಸ್ಕೊಂಡು ಅಂತ ತೋರಿಸ್ಲಿಲ್ಲ. ಸೊ ಹಂಗೆ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಮಾಡಿದ್ವಿ, ತಿಂದ್ವಿ ಚೆನ್ನಾಗಿ. ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಇನ್ನೇನು ಪಾಚ್ಕೊಳ್ಳೋದು ಅಷ್ಟೇ. ಸೊ ನೋಡೋದಲ್ವಾ, ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.